ಪಾಕ್ ಫೈಟರ್ ಜೆಟ್ನಲ್ಲಿದ್ದಂತ ಪೈಲಟ್ಗಳು ಮಿಸ್ಸಿಂಗ್ ಆಗಿದ್ದಾರೆ. ಪಾಕಿಸ್ತಾನದ ಪೈಲಟ್ಗಳಿಗಾಗಿ ತೀವ್ರ ಶೋಧವನ್ನು ನಡೆಸಲಾಗ್ತಾ ಇದೆ. ಭಾರತದ ವಾಯುಗಡಿ ಪ್ರವೇಶಿಸಿದ ಪಾಕ್ ಜೆಟ್ಗಳು 2 ಜೆಟ್ಗಳನ್ನು ಹೊಡೆದುರುಳಿಸಿರುವಂತಹ ಆಕಾಶ ಕ್ಷಿಪಣಿ ಇದೀಗ ಪಾಕ್ ಫೈಟರ್ ಜೆಟ್ನಲ್ಲಿದ್ದಂತ ಪೈಲಟ್ಗಳಿಗಾಗಿ ಶೋಧವನ್ನು ನಡೆಸಲಾಗ್ತಾ ಇದೆ. ಪಾಕ್ನ ಈ ಜೆಟ್ನಲ್ಲಿ ಇದ್ದಂತ ಪೈಲಟ್ಗಳು ಕಾಣೆ ಆಗಿರೋದು ಎಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಇದೀಗ ಶೋಧವನ್ನ ನಡೆಸಲಾಗ್ತಾ ಇದೆ. ಪಾಕಿಸ್ತಾನದ 3 ವಾಯುನೆಲೆಗಳನ್ನು ನಾವು ಅಟ್ಯಾಕ್ ಮಾಡಿದ್ದೇವೆ. ಇನ್ನೊಂದು ಕಡೆಯಲ್ಲಿ ಅವರ ಫೈಟರ್ ಜೆಟ್ನಲ್ಲಿದ್ದಂಥ ಪೈಲಟ್ಗಳು ಮಿಸ್ಸಿಂಗ್ ಆಗಿಬಿಟ್ಟಿದ್ದಾರೆ. ಪಾಕ್ನ ಫೈಟರ್ ಜೆಟ್ನಲ್ಲಿದ್ದಂಥ ಪೈಲಟ್ಗಳಿಗಾಗಿ ಇದೀಗ ಶೋಧವನ್ನ ನಡೆಸಲಾಗ್ತಾ ಇದೆ. ನೋಡಿ, ನಿರಂತರವಾಗಿ ಈ ಪರಿಸ್ಥಿತಿ ಏನು ನಿಭಾಯಿಸ್ತಾ ಇದ್ದೀವೋ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಕೆಲವು ಪೈಲಟ್ಗಳು, ಕೆಲವು ಸೇನೆಯಲ್ಲಿ ಕೆಲಸ ಮಾಡ್ತಾ ಇರೋರು ಮತ್ತು ಕೆಲವು ರಾ ಏಜೆಂಟ್ಸ್ಗಳ ರೀತಿಯಲ್ಲಿ ಬಂದವರು, ಇವ್ರನ್ನೆಲ್ಲ ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇದೆ. ಒಂದು ಚಿಕ್ಕ ಸುಳಿವು ಭಾರತದ ಒಳಗೆ ಏನಾಗ್ತಿದೆ ಆಂತರಿಕವಾಗಿ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಾಗಲೇಬಾರ್ದು. ಆದರೆ ಇದೀಗ ಪೈಲಟ್ಗಳು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿ ನಡೆದಂಥ ಕಾರ್ಯಾಚರಣೆಯಲ್ಲಿ ಅವರ ಒಂದಷ್ಟು ಫೈಟರ್ ಜೆಟ್ಗಳನ್ನು ನಾವು ಹೊಡೆದುರುಳಿಸಿದ್ದೇವೆ. ಅವಶೇಷಗಳೆಲ್ಲ ಪತ್ತೆ ಆಗಿದೆ. ಆದರೆ ಪೈಲಟ್ಗಳು ಮಾತ್ರ ಮಿಸ್ಸಿಂಗ್ ಆಗಿದ್ದಾರೆ. ಎಲ್ಲಿ ಹೋದ್ರು, ಏನಾಯಿತು, ಏನು ಕತೆ, ಅದ್ರ ಬಗ್ಗೆ ಮಾಹಿತಿ ಸಿಗಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ ಇದೀಗ ಶೋಧವನ್ನು ನಡೆಸಲಾಗ್ತಾ ಇದೆ. ಒಂದು ಚಿಕ್ಕ ಸುಳಿವು ಸಿಕ್ಕಿದ್ರೂ ಕೂಡ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗತ್ತೆ. ಪಾಕಿಸ್ತಾನ ಇದೀಗ ಬೇಡದೇ ಇರುವಂಥ ಕೆಲಸವನ್ನು ಮಾಡ್ತಾ ಇರೋದ್ರ ಜೊತೆಗೆ ಬೇಡದೇ ಇರೋದ ರಿಸ್ಕನ್ನು ತನ್ನ ಮೈ ಮೇಲೆ ಎಳ್ಕೊಳ್ತಾ ಇದೆ. ಸೊ ಇದೀಗ ಪೈಲಟ್ಗಳಿಗೇನು ಮಿಸ್ಸಿಂಗ್ ಆಗಿದ್ರೋ ಅವ್ರಿಗೆ ಅಂತ ತೀವ್ರ ಶೋಧವನ್ನು ನಡೆಸಲಾಗ್ತಾ ಇದೆ. ನಮ್ಮ ಸೇನೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿರೋದು. ಸೊ ಇದರ ಬೆನ್ನಲ್ಲೇನೆ ಪಾಕಿಸ್ತಾನ ಕೂಡ ತನ್ನ ನರಿಬುದ್ಧಿಯನ್ನು ಮುಂದುವರಿಸಬಹುದು. ಆ ಕಾರಣಕ್ಕಾಗಿ ಏರ್ಪೋರ್ಟ್ಗಳನ್ನು ತಾತ್ಕಾಲಿಕ ಬಂದ್ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬ್ಲ್ಯಾಕ್ಔಟ್ ಅನ್ನುವಂಥ ನಿಯಮವನ್ನು ಜಾರಿಗೆ ತರ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಜಮ್ಮು ಸಂಪೂರ್ಣವಾಗಿ ಬ್ಲ್ಯಾಕ್ಔಟ್ ಆಗಿದೆ. ಇದೆಲ್ಲದರ ನಡುವೆಯೂ ಕೆಲವೊಂದಷ್ಟು ಘಟನೆಗಳನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಪಾಕಿಸ್ತಾನ ಮತ್ತೆ ಮತ್ತೆ ಕೆಣಕುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು. ಪಾಕಿಸ್ತಾನದ 3 ವಾಯುನೆಲೆಗಳನ್ನು ಅಟ್ಯಾಕ್ ಮಾಡಿದ್ದೀವಿ ನಾವುಗಳು ಕೂಡ. ಅದರಲ್ಲಿ ಪ್ರತಿಕಾರದ ದಾಳಿ ಏನಿದೆ, ಇದರಲ್ಲಿ ಲಾಹೂರು, ರಾವಲ್ಪಿಂಡಿಯಲ್ಲಿ ಭಾರಿ ಸ್ಫೋಟನೂ ಆಗಿದೆ. ಭಾರತದಿಂದ ಕ್ಷಿಪಣಿ ದಾಳಿಯಾಗಿದ್ದು ಪಾಕಿಸ್ತಾನದ 3 ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿರೋದು. ಇದೀಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಪಾಕ್ನ ಫೈಟರ್ ಜೆಟ್ಗಳನ್ನು ನಾವು ಏನು ಉಡಿಸ್ ಮಾಡಿದ್ವೋ ಅದರಲ್ಲಿ ಇದ್ದಂಥ ಪೈಲಟ್ಗಳು, ಅಂದರೆ ಅವರ ಡೆತ್ ಆಗಿದ್ರೂ ಅವಶೇಷಗಳು ಸಿಗಬೇಕು, ಅವ್ರಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸುಳಿವು ಸಿಗಲೇಬೇಕಲ್ಲ. ಆ ಕಾರಣಕ್ಕಾಗಿ ಈಗ ಶೋಧವನ್ನು ಮಾಡಲಾಗ್ತಾಗಿದೆ. 2 ಜೆಟ್ಗಳನ್ನು ಆಕಾಶ ಕ್ಷಿಪಣಿ ಉಡೇಸ್ ಮಾಡಿತ್ತು. ಆದರೆ ಈ ಫೈಟರ್ ಜೆಟ್ನಲ್ಲಿದ್ದಂಥ ಪೈಲಟ್ಗಳು ಎಲ್ಲಿ ಹೋದ್ರು ಅನ್ನೋದು ಪ್ರಶ್ನೆ. ಅಯ್ಯೋ ಇಲ್ಲ ಬಿಡಿ ಅಂತ ಸುಮ್ಮನೆ ಇರೋದಕ್ಕಂತೂ ಆಗಲ್ಲ. ಈ ಸಂದರ್ಭದಲ್ಲಿ ಏನು ಪ್ಲ್ಯಾನ್ ಮಾಡ್ತಾರೋ, ಹೇಗೆ ಪ್ಲ್ಯಾನ್ ಮಾಡ್ತಾರೋ ಅದು ಯಾವುದೂ ಕೂಡ ಗೊತ್ತಾಗಲ್ಲ. ಹಾಗಾಗಿ ಇದೀಗ ಹುಡುಕುವ ಕೆಲಸವನ್ನು ಮಾಡಲಾಗ್ತಾ ಇದೆ. ನೋಡಿ, ಜಮ್ಮು ಕಾಶ್ಮೀರ, ಪಂಜಾಬು, ರಾಜಸ್ಥಾನ ಹಾಗೂ ಗುಜರಾತ್ನ 20 ನಗರಗಳನ್ನು ಗುರಿಯಾಗಿಸ್ಕೊಂಡು 2ನೇ ದಿನವೂ ಕೂಡ ಡ್ರೋನ್ ದಾಳಿ ಮಾಡಿರೋದು ಅದು ವಿಫಲ ಆಗಿದೆ.